ಏನ್ ಮಾಡೋದು? ಯಾವಾಗಲೂ ವೈರದಲ್ಲಿ ತೊಡಗಿಬಿಟ್ಟಿದ್ದಾರೆ. ಪರಪಕ್ಷೇಣ ಸಂಬಂಧಂ ರೋಚಯಿಷ್ಯಾಮ್ಯಹಂ ಕಥಂ. ಅವರು ನಮ್ಮ ಶತ್ರು ಪಕ್ಷದವರು, ಅವರ ಸಂಬಂಧವನ್ನ ಅವರ ಬಳಗವನ್ನ ಮಾಡಿಕೊಳ್ಳುವುದು ನನಗೆ ಹೇಗೆ ಮನಸ್ಸಾದೀತು? ನಾನು ಸರ್ವಥಾ ಮಾಡುವುದಿಲ್ಲ. ಬೇರೆ ಕಡೆಗೆ ಹೋಗೋಣ, ನಮಗೇನು ವರ ಸಿಗುವುದಿಲ್ವೇ? ಬೇಕಾದಷ್ಟು ಸಿಗತ್ತೆ, ಹೋಗೋಣ ಬೇರೆ ಕಡೆಗೆ ಅಂತ ಹೇಳಿ ಹೊರಡ್ತಾರೆ. ಆಮೇಲೆ ಸುಪರ್ಣ, ಹಕ್ಕಿಗಳ ಲೋಕ, ಗರುಡನ ಲೋಕ, ಆ ಗರುಡನ ಲೋಕಕ್ಕೆ ಬರ್ತಾರೆ. ಸುಪರ್ಣಾನಾಂ ಅಯಂ ಲೋಕಃ. ಅಲ್ಲಿ ಸುಮುಖ, ಸುನಾಮ, ಸುನೇತ್ರ, ಸುವರ್ಚಸ, ಸುರಚ, ಸುಬಲ ಅಂತನ್ನುವ 6 ಜನ ಮಕ್ಕಳಿದ್ದಾರೆ ಗರುಡನಿಗೆ. ಆ ಗರುಡನ 6 ಜನ ಮಕ್ಕಳ ಜೊತೆಗೆ ಅಲ್ಲೆಲ್ಲ ನೋಡ್ತಾರೆ, ಬರೀ ಹಕ್ಕಿಗಳು, ರಾಶಿ ರಾಶಿ, ವಿಚಿತ್ರ ವಿವಿಧವಾದ ಹಕ್ಕಿಗಳು. ಆ ಗರುಡನ ಸಂತಾನವೇನಿದೆಯೋ ಆ ಗರುಡನ ಸಂತಾನಕ್ಕೆಲ್ಲ ಶ್ರೀವತ್ಸವಿದೆ. ಪರಮಾತ್ಮನ ದಯೆಯಿಂದ ಸರ್ವೇ ಶ್ರೀವತ್ಸ ಲಕ್ಷಣ, ಅದು ವಿಶಿಷ್ಟವಾದದ್ದು. ಸರ್ವೇ ಶ್ರೇಯಂ ಅಭೀಪ್ಸಂತಹ ಧಾರಯಂತೆ ಬಲಾನ್ಯುತ. ಮಹಾಬಲಿಷ್ಠರು, ಕರ್ಮಣ ಕ್ಷತ್ರಿಯಾಶ್ಚೈತೆ, ಕ್ಷತ್ರಿಯರು ಕರ್ಮದಿಂದ ಜ್ಞಾತಿ ಸಂಕ್ಷಯ ಕರ್ತೃತ್ವ ಬ್ರಾಹ್ಮಣ್ಯಂ ನಲಭಂತಿ ವೈ. ಇವರು ಕಶ್ಯಪನ ಮಕ್ಕಳು, ಕಶ್ಯಪ ಬ್ರಾಹ್ಮಣ, ಆದ್ರಿಂದ ಇವರು ಬ್ರಾಹ್ಮಣರಾಗಬೇಕಾಗಿತ್ತು. ಆದರೆ ತಮ್ಮ ಬಳಗದವರನ್ನು ಕೊಲ್ತಾ ಇರ್ತಾರೆ ಇವರು. ಯಾರು ಬಳಗದವರು? ನಾಗ. ಈಗ ವಿನತೆಯ ಮಕ್ಕಳು ವಿನತೆಯ ಮಗ ಗರುಡ, ಗರುಡನ ಸಂತಾನ ಇವರೆಲ್ಲ ಹಕ್ಕಿಗಳು. ಅವರೆಲ್ಲ ಮಾಡೋ ಕೆಲಸ ಏನು? ಅವರಿಗೆ ಆಹಾರ ಏನು ಅಂದರೆ ಹಾವುಗಳು. ಹಾವುಗಳು ಯಾರ ಮಕ್ಕಳು? ಕದ್ರುವಿನ ಮಕ್ಕಳು. ಕದ್ರು ಯಾರ ಹೆಂಡತಿ? ಕಶ್ಯಪರ ಹೆಂಡತಿ. ಕಶ್ಯಪ ಯಾರು? ಗರುಡನ ತಂದೆ. ಅಂದರೆ ತಂದೆಯ ತನ್ನ ಚಿಕ್ಕಮ್ಮನೋ ದೊಡ್ಡಮ್ಮನೋ, ಅರ್ಥಾತ್ ಸೌತಿ ಮಲತಾಯಿಯ ಮಕ್ಕಳನ್ನ ಸಂಹಾರ ಮಾಡುವುದೇ ಇವರ ಕೆಲಸ. ಸಂಹಾರ ಮಾಡೋದು ಅಂದ್ರೆ ಯಾವಾಗ ಜಗಳಾಡಿದ, ಹೊಡಿದ, ಬಡದ ಹೀಗಲ್ಲ, ಅದನ್ನು ತಿಂದೇ ಬದುಕಬೇಕಿವರು, ಅದೇ ಅವರಿಗೆ ಆಹಾರ. ಇಂಥ ವಿಚಿತ್ರವಾದ ಸ್ವಭಾವವಿದ್ದದ್ದಕ್ಕಾಗಿ ಈ ಹಕ್ಕಿಗಳಿಗೆ ಬ್ರಾಹ್ಮಣ್ಯ ಸಿಗಲಿಲ್ಲ. ಬ್ರಾಹ್ಮಣ್ಯ ಯಾಕೆ ಬರಲಿಲ್ಲ ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ವಿಚಿತ್ರವಾದಂತಹದ್ದು. ಜ್ಞಾತಿ ಸಂಕ್ಷಯ ಕರ್ತೃತ್ವಾತ್ ಬ್ರಾಹ್ಮಣ್ಯಂ ನಲಭಂತಿ ವೈ ಮಾತಲೇ ಶ್ಲಾಘ್ಯಮೇತದ್ಧಿ ಕುಲಂ ವಿಷ್ಣು ಪರಿಗ್ರಹಂ. ಒಂದೇ ಒಂದು ಇದರಲ್ಲಿ ವಿಶೇಷವಾದದ್ದೇನು ಅಂದರೆ ಉತ್ತಮವಾದಂತಹ ಪರಮಾತ್ಮನ ಭಕ್ತರಿವರೆಲ್ಲ, ಸಾಕ್ಷಾತ್ ಭಗವಂತನ ಭಕ್ತರು. ಯಾಕೆಂದ್ರೆ ಗರುಡನ ಮೇಲೆ ಕೂತ್ಕೊಂಡು ಯಾವಾಗಲೂ ಇರ್ತಾನೆ ನಾರಾಯಣ. ಹಾಗಾಗಿ ಗರುಡನ ಮಕ್ಕಳಿವರೆಲ್ಲ. ಆದ್ದರಿಂದ ಪರಮಾತ್ಮನಿಗೆ ಬೇಕಾದವರು, ವಿಷ್ಣುವಿನ ಪಾರ್ಟಿ ಇವರು. ಆದ್ದರಿಂದ ಅವರನ್ನು ನೋಡಬಹುದು. ದೈವತಂ ವಿಷ್ಣುರೇತೇಶಾಂ. ಪರಮಾತ್ಮನೇ ದೇವರು, ವಿಷ್ಣುರೇವ ಪರಾಯಣಂ, ಅವನೇ ಕೊನೆಗೆ ಆಶ್ರಯ. ಹೃದಯ ಜೈಷಂ ಸದಾ ವಿಷ್ಣು. ಹೃದಯದಲ್ಲಿ ಯಾವಾಗಲೂ ದೇವರನ್ನ ಸ್ಮರಣೆ ಮಾಡ್ತಾರೆ. ವಿಷ್ಣುರೇವ ಸದಾ ಗತಿ. ಅವರ ಹೆಸರನ್ನೆಲ್ಲ ಹೇಳಿ ಇಷ್ಟೆಲ್ಲ ಜನ ಇದ್ದಾರೆ ನೋಡ್ಕೋ. ಯದ್ಯತ್ರ ನರುಚಿಹಿ. ಅವನೇನೋ ಸಪ್ಪಗೆ ಮುಖ ಮಾಡಿದಾಗ ಸರಿಪ, ಹಾಗಾದ್ರೆ ನಿನಗೆ ಇವರ ಮೂಗು ಸೇರಿಲ್ಲ ಕಾಣುತ್ತೆ, ಹೋಗೋಣ ಬೇರೆ ಕಡೆಗೆ ಅಂತ ಹೇಳಿ, ಯದ್ಯತ್ರ ನರುಚಿಃ ಕಾಚಿತ ಏಹಿ ಗಚ್ಚಾವ ಮಾತಲೇ ಅಂತ ಹೇಳಿ ಬೇರೆ ಕಡೆಗೆ ಹೋಗಿಬಿಡ್ತಾರೆ. ಅಲ್ಲ, ಮೂಗು ಚೆನ್ನಾಗಿ ಬೇಕಲ್ಲ, ಇಲ್ಲದೇ ಇದ್ರೆ ಹುಡುಗಿ ಹೇಗೆ ಮದುವೆ ಮಾಡ್ಕೊಳ್ತಾಳೆ. ಇದಂ ರಸಾತಲಂ ರಾಮ. ಮತ್ತೊಂದು ರಸಾತಲ ಅಂತ ಮತ್ತೊಂದು, ಪಾತಾಳದ ಮೇಲೆ. ಸಪ್ತಮಂ ಪೃಥಿವೀತಲಂ. ಇದರ ಮೇಲೆ 7ನೇದ್ದು ಪೃಥಿವಿ. ಪೃಥಿವಿಯನ್ನು ಬಿಟ್ಟು 7ನೇದ್ದು ಪಾತಾಳ. ಪೃಥಿವಿಯನ್ನು ಹಿಡಿದು 7ನೇದ್ದು ರಸಾತಲ. ಆ ರಸಾತಲಕ್ಕೆ ಅಲ್ಲಿ ಸುರಭಿ ಅಂತ ಎಂಬ ಆಕಳು, ಕಾಮಧೇನು, ಅದು ಅಲ್ಲಿದೆ. ಅದು ಜಗತ್ತಿನಲ್ಲಿ 6 ರಸಗಳು. ಸಪ್ತಮ ರಸ ಇಲ್ಲ, ಅಷ್ಟಮ ರಸ ಸರ್ವಥಾ ಇಲ್ಲ. ಅಪಾಸ್ತಂ ರಸೋ ಯೋಷ್ಟಮಃ. ಆ 6 ರಸಗಳೇನಿವೆಯಲ್ಲ, 6 ರಸಗಳನ್ನ ಕೂಡಿಸಿ ಬೆರೆಸಿ ಅತ್ಯದ್ಭುತವಾದ ರಸದಂತೆ ತನ್ನ ಹಾಲನ್ನು ಸುರಿಸುವವಳು ಸುರಭಿ. ಸುರಭಿಯ ಹಾಲು ಕುಡಿದರೆ ನಿಮಗೆ ಏನು ಬೇಕೋ ಮೀಠ, ನಮ್ಕಿನ್ ಎರಡೂ ಸಿಗತ್ತೆ. ಅದು ಇದು ತಿನ್ನೋ ಕಾರಣವಿಲ್ಲ. ಮೀಠ ನಮ್ಕಿನ್ನಿಗಾಗಿ ಅತ್ಯುತ್ತಮವಾದ ಸುರಭಿಯ ಹಾಲು, ಅಷ್ಟನ್ನು ಕುಡಿದು ಬಿಟ್ರೆ ಸಾಕು. ಎಲ್ಲ ರಸಗಳು, ಕಹಿ ಬೇಕು ಕಹಿ, ಒಗುರು ಬೇಕು ಒಗುರು, ಹುಳಿ ಉಪ್ಪು ಖಾರ ಸಿಹಿ. ಬಾಗಲಕೋಟೆಯವರಿಗೆ ಸಿಹಿ ಬಹಳ ಸೇರ್ತದೆ, ಅವರು ಕುಡಿಬಹುದು. ಇನ್ನು ದಕ್ಷಿಣದವರೆಗೆ ಉಪ್ಪು ಖಾರ ಹುಳಿ ಸೇರ್ತದೆ, ಅವರು ಅದನ್ನು ತುಳಿಬಹುದು. ಕಲ್ಪವೃಕ್ಷವೂ ಹೀಗೆ ಏನು ರಸ ಬೇಕೋ ಆ ರಸವನ್ನು ಕೊಡುವಂಥದ್ದು. ಕಲ್ಪವೃಕ್ಷದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ, ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾರೆ. ಹಾಗೆ ಇದು ಕಲ್ಪವೃಕ್ಷ. ಅದಕ್ಕಾಗಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಈ 3 ವಸ್ತುಗಳು ಅತ್ಯದ್ಭುತವಾಗಿರುವಂತಹದ್ದು. ಅದಕ್ಕಾಗಿ ಇದೊಂದು ಕಾಮಧೇನು ಈ ತರಹ
ಬೇಡಿದ್ದನ್ನ ಬಯಸಿದ್ದನ್ನ ಇಚ್ಛೆ ಮಾಡಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ಕಾಮಧೇನು. ಪಿತಾಮಹಸ್ಯ ವದನಾದ ಉದತಿಷ್ಠತ, ಅಮೃತವನ್ನು ಕುಡಿದು ತೃಪ್ತಿಯಾಯಿತು. ಆ ಅಮೃತದ ಹನಿ ಬಾಯಿಯಲ್ಲಿ ತೃಪ್ತಿಯಾದ ಮೇಲೆ ಬಂದ ಏನು ಬಾಯಿಯಲ್ಲಿರುವ ಅಮೃತದ ಹನಿ ಇದೆಯೋ ಬ್ರಹ್ಮದೇವರ ಮುಖದಲ್ಲಿ, ಅದರಿಂದ ಹುಟ್ಟಿದವಳು ಈ ಸುರಭಿ. ಹಾಗಾಗಿ ಯಾವಾಗಲೂ ಅಮೃತಸ್ರಾವನ್ನೇ ಮಾಡುವಂಥವಳು. ಅದಕ್ಕಾಗೇನೆ ಧೇನುಮುದ್ರಾವನ್ನು ತೋರಿಸುವಾಗ ಅಮೃತಸ್ರಾವಿಣ್ಣಿ ಸುರಭ್ಯೈ ನಮಃ, ಕ್ಷೀರಸ್ರಾವಿಣ್ಣಿ ಅಲ್ಲ, ದುಗ್ಧವನ್ನು ಹಾಲು ಸುರಿಸುವ ಅಲ್ಲ, ಅಮೃತವನ್ನು ಸುರಿಸುವ ಅಂತ ಹೇಳುವಂತಹ ಪದ್ಧತಿ. ಯಾಕೆ ಅಂದರೆ ಬ್ರಹ್ಮದೇವರು ಅಮೃತ ಕುಡಿದು ಆ ಅಮೃತದ ತೃಪ್ತಿಯಿಂದ ಹುಟ್ಟಿದಂಥವಳು ಸುರಭಿ, ಅವಳಿಂದ ಬರುವಂತಹದ್ದು ಅಮೃತ. ಪಿತಾಮಹಸ್ಯ ವದನಾತ್ ಉದತಿಷ್ಠದ ನಿಂದಿತ ಯಸ್ಯ ಕ್ಷೀರಸ್ಯ ಧಾರಾಯಾಹ ನಿಪತಂತ್ಯಾಹ ಮಹೀತಲೆ ಹೃದಕೃತ ಕ್ಷೀರಧಿ ಪವಿತ್ರಂ ಪರಮುಚ್ಯತೆ. ಈ ಅಮೃತದ ಇದದ್ದು ವಿಚಿತ್ರ ನೋಡಿ. ಈ ಕಾಮಧೇನುವಿನ ನಿರಂತರವಾಗಿ ಅಮೃತದ ಹಾಲಿನ ಹರಿದು ಆ ನಿಪತಂತಿ ಎಲ್ಲ ಹರಿದದ್ದಕ್ಕೆ ಕ್ಷೀರನಿಧಿ, ಪರಮ ಪವಿತ್ರವಾಗಿರುವಂತಹ ಕ್ಷೀರನಿಧಿಯನ್ನ ಪರಮಾತ್ಮ ಮಾಡಿದ್ದಾನೆ. ಪುಷ್ಪಿತಸ್ಸೇವ ಫೇನೇನ ಪರ್ಯಂತ ಮನುವೇಷ್ಟಿತಂ ಫೇನಪ ಮುನಿಸತ್ತಮಃ. ಆ ಅಲ್ಲಿರುವಂತಹ ಹಾಲಿನ ಬುರುಗು ಇದೆಯಲ್ಲ, ಕೆನೆ, ನೊರೆ, ಆ ನೊರೆಯನ್ನ, ಕೆನೆ ಬೇರೆ ನೊರೆ ಬೇರೆ, ನೊರೆ, ಆ ನೊರೆಯನ್ನೇ ತಿಂದು, ಹಾಲು ಕುಡಿದಲ್ಲ, ನೊರೆಯನ್ನೇ ತಿಂದು 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 ಬದುಕುವ ತಪಸ್ವಿಗಳಿದ್ದಾರೆ. ಅವರ ಹೆಸರೇನು ಗೊತ್ತೇನು? ಫೇನಪಾಹ. ಫೇನಪ ಅಂತಂದ್ರೆ ಫೇನ ಅಂದ್ರೆ ಫೋಮ್ ಅಂದರೆ ನೊರೆ. ಆ ನೊರೆಯನ್ನ ತಿಂದು ಬದುಕುವವರು, ಅದನ್ನೇ ಕುಡಿದು ಇರುವವರು ಫೇನಪಾಹ. ಫೇನಾಹಾರಶ್ಚ ಮಾತಲೆ. ಇದು ಒಂದು ವೃತ್ತಿಯಾಗಿ ಬರ್ತದೆ. ಅವರು ವತ್ಸಫೇನಪ ಅಂತ ಅವರಿಗೆ ವೃತ್ತಿಯನ್ನ ಹೇಳ್ತಾರೆ ಭಾಗವತದಲ್ಲಿ. ಫೇನಾಪಾನಾಮತೆ ಖ್ಯಾತಾಹ ಫೇನಾಹಾರಶ್ಚ ಮಾತಲೆ ಉಗ್ರೇ ತಪಸಿ ವರ್ತಂತೆ. ಅತ್ಯಂತ ಘೋರವಾದ ತಪಸ್ಸನ್ನು ಮಾಡುವವರವರು. ಅಸ್ಯಾಶ್ಚತಸ್ರೋ ಧೇನ್ವೋಸ್ಯಾಹ, ಇವಳಿಗೆ 4 ಧೇನುಗಳು. ಪೂರ್ವ ದಿಕ್ಕಿನ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರದಲ್ಲಿ ಸುರೂಪ, ಹಂಸಿಕ, ವಾರುಣಿ, ಸುಭದ್ರ. ಸರ್ವಕಾಮಧುಗ, ಬೇಡಿದ್ದನ್ನೆಲ್ಲ ಕೊಡುತ್ತದೆ, ಅಂಥದ್ದು ಉತ್ತಮವಾದದ್ದು. ಮಿಶ್ರಂ ಪಯೋ ನಿರ್ಮಥ್ಯ ಸಾಗರೇ ಮಂಥಾನಂ ಮಂದರಂ ಕೃತ್ವ ದೇವೈರಸುರ ಸಂಹಿತೈ. ಇದರ ಹಾಲು ಸೇರಿದ್ದಕ್ಕೆ ಆ ಅಮೃತ ಹುಟ್ಟಿದೆ. ಉದ್ಧೃತ ವಾರುಣಿ ಲಕ್ಷ್ಮೀ ಅಮೃತಂ ಚಾಪಿ ಮಾತಲೆ ಉಚ್ಚೈಶ್ರವ ಮಣಿರತ್ನ ಕೌಸ್ತುಭ ಇತ್ಯಾದಿಗಳೆಲ್ಲ ಬಂದಿದೆ. ಯಾರು ಅಮೃತವನ್ನು ಕುಡಿತಾರೋ ಅವರಿಗೆ ಈ ಹಾಲು, ಈ ಆಕಳು, ಹಸು ಅಮೃತವನ್ನು ಕೊಡುತ್ತದೆ. ಯಾರು ಸ್ವಧಾ ಪಿತೃಗಳೆಲ್ಲ ಯಾವ ಪಿಂಡಾದಿಗಳನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಸ್ವಧಾರಸವನ್ನು ಕೊಡುವಂತಹದ್ದು, ದೇವತೆಗಳಿಗೆ ಅಮೃತವನ್ನು ಕೊಡುವಂತಹದ್ದು. ಇಂಥ ಉತ್ತಮವಾದದ್ದಪ್ಪ. ಆದ್ದರಿಂದ ದೇವತೆಗಳೆಲ್ಲ ಮಾತಾಡುವುದುಂಟು. ಏನು ಮಾತಾಡ್ತಾರೆ ಅಂದರೆ, ನಾಗಲೋಕೆ ನ ಸ್ವರ್ಗೇ ನ ವಿಮಾನೇ ತ್ರಿವಿಷ್ಟಪೆ ಪರಿವಾಸ ಸುಖಸ್ಥಾಕದಾದರ್ಕ ರಸಾತಲ ತಲೆ ಯಥ. ರಸಾತಲದಲ್ಲಿದ್ದರೆ ಎಷ್ಟು ಖುಷಿಯೋ, ಎಷ್ಟು ಆನಂದವೋ, ಬೇಕಾದದ್ದೆಲ್ಲ ಸಿಗತ್ತೋ ಅಷ್ಟು ಸ್ವರ್ಗದಲ್ಲೂ ಇಲ್ಲ, ನಾಗಲೋಕದಲ್ಲೂ ಇಲ್ಲ, ಇನ್ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳಿ ಜನ ಎಲ್ಲ ದೇವತೆಗಳೆಲ್ಲ ಮಾತಾಡಿಕೊಳ್ಳುವುದುಂಟು. ಅಂಥ ಉತ್ತಮವಾದ ರಸಾತಲ. ಅದರ ಅತ್ಯಂತ ಶ್ರೇಷ್ಠವಾದ ಉತ್ತಮವಾದ ರತ್ನಪ್ರಾಯವಾದ ವಸ್ತು ಅಂತಂದರೆ ಈ ಕಾಮಧೇನು ಅಂತ ರಸಾತಲದ ವರ್ಣನೆಯನ್ನು ಮಾಡಿ, ಇಲ್ಲಿ ಬೇಕಾದರೆ ನೋಡು, ನಿನಗೆ ಯಾರಾದರೂ ಮನಸ್ಸಿಗೆ ಹಿಡಿಸಿದರೆ ಅವರಿಗೆ ಕೊಟ್ಟು ಮದುವೆ ಮಾಡು. ಬಗೆಹರಲಿಲ್ಲ, ನಡಿ ಹೋಗೋಣ ಅಂತ ಮತ್ತೊಂದು ಕಡೆಗೆ ಹೊರಟರು. ನಾರದರಿಗೇನು ಸಮಸ್ಯೆ ಇಲ್ಲ, ಇವನಿಗೆ ಎಲಿಮಿನೇಟ್ ಆಗ್ತಾ ಇದೆ, ಹೊರಗಳೆಲ್ಲ ಇದಲ್ಲ ಅದಲ್ಲ ಅಂತ ಹೇಳಿ ಅಷ್ಟೇ, ಇವರಿಗೇನು ಸಮಸ್ಯೆ ಇಲ್ಲ. ಭೋಗವತಿ ಅಂತ ಮತ್ತೊಂದು. ಆ ಭೋಗವತಿ ಅಂದ್ರೆ ಹಾವುಗಳೇ ಇರುವಂತಹ ಊರದು. ಆ ಊರಲ್ಲಿ ವಾಸುಕಿ ಅವನ ರಾಜ, ಅವನು ರಕ್ಷಣೆ ಮಾಡಿದಂಥವ. ಅಲ್ಲಿ ಶೇಷದೇವರಿದ್ದಾರೆ. ಆ ಶೇಷದೇವರು ಇಡೀ ಬ್ರಹ್ಮಾಂಡವನ್ನು ತಲೆಯ ಮೇಲೆ ಹೊತ್ತು ಇದ್ದಾರೆ. ಹೇಗಿದ್ದಾರೆ ಅಂದರೆ, ಸಹಸ್ರಂ ಧಾರಯನ್ ಮೂರ್ಧ, 1000 ಹೆಡೆಗಳು, 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವರು. ಸಹಸ್ರಂ ಧಾರಯನ್ಮೂರ್ಧ ಜಿಹ್ವಾ ಜ್ವಾಲಾ ಜಿಹ್ವೋ ಮಹಾಬಲಃ, ಮಹಾರಿ ಬಲಶಾಲಿಗಳಾಗಿರತಕ್ಕ ಶೇಷದೇವರು ಅಲ್ಲಿದ್ದಾರೆ. ಸಹಸ್ರ ಶಿರಸಕ್ಕೇಚಿತ, ಕೆಲವರಿಗೆ 1000 ತಲೆ, ಕೆಲವರಿಗೆ 500, ಕೆಲವರಿಗೆ 300, 200, 100, ಹೀಗೆಲ್ಲ 10 ತಲೆ ಇತ್ಯಾದಿಗಳೆಲ್ಲ ಇದೆ ಅಂತ ನಾವು ಅದನ್ನು ತಿಳಿ. ಮನಃಪ್ರವಿಷ್ಟೋ ದೇವರ್ಷೆ ಗುಣಕೇಶ್ಯ ಪತಿರ್ವರಹ.
ಅದನ್ನು ಹೇಳ್ತಾ ಇರುವಾಗ ಇದು ಈ ನಾಗರಲ್ಲಿ ಇವರಲ್ಲಿ ನಾನು ಒಬ್ಬನನ್ನ ಆರಿಸ್ತೇನೆ, ಇದು ನನ್ನ ಮನಸ್ಸಿಗೆ ಬಂದಿದೆ ಅಂತ ಹೇಳ್ತಾರೆ. ನಾರದ ವಾಚ ಐರಾವತ ಕುಲ, ಐರಾವತ ಅಂತ ಒಂದು ನಾಗ ಅಂದ್ರೆ ಹಾವು. ಆ ಹಾವಿನ ನಾಗದ ವಂಶದಲ್ಲಿ ಸುಮುಖ ಅಂತನ್ನುವ ಒಬ್ಬ ಮೊಮ್ಮಗ ಇದ್ದಾನೆ. ಐರಾವತನ ಮಗ ಆರ್ಯಕ ಎಂಬ ಹಾವು, ಆರ್ಯಕನ ಮಗ ಸುಮುಖ ಎಂಬಂತಹ ಮೊಮ್ಮಗ ಇದ್ದಾನೆ. ವಾಮನ ಎಂಬಂತಹ ಹಾವಿನ ಮಗಳ ಮಗ ಅವನು ಇದ್ದಾನೆ. ಏತಸ್ಯ ಹಿ ಪಿತಾ ನಾಗಃ ಚಿಕುರೋ ನಾಮ ಮಾತಲೆ ನಚಿರಾದ್ ವೈನತೆಯೇನ ಪಂಚತ್ವಂ ಉಪಪಾದಿತಃ. ಆರ್ಯಕನ ಮಗ ಚಿಕುರನ ಮಗ ಸುಮುಖ ಅವನಿದ್ದಾನೆ, ಅವನನ್ನು ನೋಡಬಹುದು. ಆದರೆ ಒಂದೇ ಒಂದು ಇವನಲ್ಲಿ ಸಮಸ್ಯೆ ಅಂತಂದ್ರೆ, ಇವನ ತಂದೆ ಮೊನ್ನೆ ಸ್ವಲ್ಪ ದಿವಸಗಳ ಹಿಂದೆ ತೀರಿ ಹೋದ. ಅವನನ್ನ ಗರುಡ ಬಂದು ಆ ನಾಗನನ್ನ ಕೊಂದಾಕಿದ. ಆದ್ದರಿಂದ ಅದೊಂದು ಸಮಸ್ಯೆ ಇದೆ. ಅದರ್ವೈಸ್ ಬಹಳ ಉತ್ತಮನಾದಂತಹ ಹುಡುಗ, ಇವನನ್ನ ನೀನು ನೋಡ್ಬೋದು, ಮದುವೆ ಮಾಡಬಹುದು. ಅವನಂದ ಬಹಳ ಸಂತೋಷ, ಇವನಿಗೆ ಕೊಟ್ಟು ನಾನು ಮದುವೆ ಮಾಡಬೇಕು ಅಂತ ನನಗೆ ಸಂತೋಷವಿದೆ, ನಾನು ಕೊಟ್ಟು ಮದುವೆ ಮಾಡ್ತೀನಿ, ನೀವು ಸ್ವಲ್ಪ ಮೊದಲು ಮಾತಾಡಿ ಅಂದಾಗ ನಾರದರು ಹೋಗಿ ಅವನ ಹತ್ರ ಮಾತಾಡ್ತಾರೆ. ನೋಡೋ ಆರ್ಯಕ, ಮತ್ತೆ ನಿನ್ನ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಂತಾನೆ ಮಾತಲಿ ಅಂದ್ರೆ ಸಾಮಾನ್ಯನೇನಲ್ಲ, ಇಂದ್ರನಿಗೆ ಮತ್ತೆ ಸ್ವಲ್ಪ ಪ್ರಭಾವ ಕಮ್ಮಿ, ಅಷ್ಟು ಪರಾಕ್ರಮಿಯಾದವ. ದೊಡ್ಡ ಯುದ್ಧಗಳಲ್ಲೆಲ್ಲ ಇಂದ್ರನ ಜೊತೆಗೆ ಹೋಗತಕ್ಕಂಥವನು. 1000 ಕುದುರೆಗಳು, ಇಂದ್ರನ ರಥಕ್ಕೆ 1000 ಕುದುರೆಗಳು, ಅಷ್ಟು ಭಾರಿಯಾದ 1000 ಕುದುರೆಗಳನ್ನು ಹಾಗೂ ರಥವನ್ನು ಸಂಚಾಲನ ಮಾಡುವವನು ಈ ಮಾತಲಿ. ಜೈತ್ರಂ ರಥೋತ್ತಮಂ. ಆ ಕುದುರೆಗಳೆಲ್ಲ ಸೊಟ್ಟ ಹೋಗ್ತಾ ಇದ್ರೆ ಹಗ್ಗ ಹಿಡಿತಾನೆ ಹೇಗೆ? 1000 ಹಗ್ಗ ಅಲ್ಲ, ಅವನ ಹಗ್ಗ ಹಿಡಿದು ರಥ ನಿಯಂತ್ರಣ ಮಾಡುವವನಲ್ಲ. ಮನಸಾ ನಿಯಚ್ಛತಿ, ತನ್ನ ಮನಸ್ಸಿನಿಂದ ನಿಯಮನ ಮಾಡ್ತಾನೆ. ಅಷ್ಟು ತಪಸ್ವಿ, ಅಂಥ ಪ್ರಭಾವಿ. ಅವನ ಮಾತನ್ನು ಕೇಳುತ್ತೆ ಎಲ್ಲ ಕುದುರೆಗಳು. ಅಡ್ಡಡ್ಡ ಹೋಗುವ ಕುದುರೆಗೂ ಸರಿಯಾದ ಮಾರ್ಗಕ್ಕೆ ಹೋಗುತ್ತೆ. ಅನೇನ ಬಲಭಿತ್ ಪೂರ್ವಂ ಪ್ರಹೃತೆ ಪ್ರಹರತ್ಯುತ. ಮೊದಲು ಮಾತಲಿ ಯುದ್ಧವಾಡ್ತಾನೆ, ಆಮೇಲೆ ಇಂದ್ರ ಅವನ ಮೇಲೆ ಪ್ರಹಾರ ಮಾಡಬೇಕು. ಅಷ್ಟು ಪರಾಕ್ರಮಿಯಾಗಿದ್ದಾನೆ ಇವನು. ಆದ್ದರಿಂದ ಅವನಿಗೆ ಒಬ್ಬಳು ಮಗಳಿದ್ದಾಳೆ, ಗುಣಕೇಶಿ ಅಂತ, ಅತ್ಯದ್ಭುತವಾದ ರೂಪವತಿ. ಅವಳನ್ನ ನಿನ್ನ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ, ನೀನು ಒಪ್ಪಬೇಕು ಅಂತ ಕೇಳಿದಾಗ ಆರ್ಯಕನಿಗೆ ಭಾರಿ ಖುಷಿ ಆಯಿತು. 2ನೇ ಕ್ಷಣಕ್ಕೆ ದುಃಖವಾಯಿತು. ಅವನು ಹೇಳ್ತಾನೆ, ದೀನಃ ಪ್ರಹೃಷ್ಟಶ್ಚ, ಬಹಳ ದೀನನಾದ, ಮತ್ತೆ ಸಂತೋಷವೂ ಪುಟ್ಟ. ಯಾಕೆ ಅಂತಂದ್ರೆ, ನೈತದ್ ಬಹುಮತಂ ಮಹರ್ಷೇ ವಚನಂ ತವ, ನೀನು ಹೇಳಿದ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು, ಜೊತೆಗೆ ದುಃಖವೂ ಆಯಿತು. ಏನು ಯಾಕೆ ಅಂತಂದ್ರೆ, ಕಾರಣಸ್ಯದ ದೌರ್ಬಲ್ಯ, ಏನ್ ಮಾಡಬೇಕು ತಿಳಿತಾ ಇಲ್ಲ, ಬಹಳ ದೊಡ್ಡ ಆಪತ್ತಿದೆ. ಏನು ಆಪತ್ತಿದೆ ಅಂತಂದ್ರೆ, ಇವನ ತಂದೆ 1 ತಿಂಗಳ ಹಿಂದೆ ಸತ್ತೋದ. ಗರುಡ ಬಂದು ಅವನನ್ನು ತಿಂದುಕೊಂಡು ಹೋಗಿಬಿಟ್ಟ. ಆದ್ದರಿಂದ ತಂದೆ ಸತ್ತೋದ. ತಂದೆ ಸತ್ತೋದ್ರೆ ಏನಾಯ್ತು? ಮಗನಿಗೆ ಮದುವೆ ಮಾಡ್ತೇವಲ್ಲ, ಏನು ಚಿಂತೆ ಅಲ್ಲ. ಗರುಡ ಇವನ ತಂದೆಯನ್ನ ತೆಗೆದುಕೊಂಡು ಹೋಗಿ ಅವನನ್ನು ಕೊಲ್ಲುವಾಗ ಒಂದು ಮಾತು ಹೇಳಿ ಹೋದ, ಇವತ್ತು ಇವನನ್ನು ತಿಂದಿನಿ, ಇನ್ನು ಸರಿಯಾಗಿ 1 ತಿಂಗಳಿಗೆ ಅವನ ಮಗ ಸುಮುಖ ಅವನನ್ನು ನಾನು ತಿಂತೇನೆ ಅಂತ ಹೇಳಿ ಹೋಗಿದ್ದಾನೆ. ನೀವು ಇವತ್ತು ಬಂದಿದ್ದೀರಿ, ಇವತ್ತು ಅವನನ್ನು ಮದುವೆ ಮಾಡ್ತೀವಿ ಅಂತ ಹೇಳಿದರೆ, ಮದುವೆ ಮಾಡಿದರೆ ಇನ್ನು ಕೆಲವೇ ದಿವಸದಲ್ಲಿ ಅವನ ಸತ್ತೋಗ್ತಾನೆ, ಏನ್ ಮಾಡಬೇಕು? ಅದು ನನಗೆ ದುಃಖವಾಗಿದೆ. ಮಾತಲಿಯಂತಹ ಮಹಾನುಭಾವ ಬಂದು ನನ್ನ ಮೊಮ್ಮಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಅನ್ನೋದು ಖುಷಿ, ಪರಮಾನಂದವಿದೆ. ಆದರೆ ಅವನ ಸತ್ತೋಗ್ತಾನಲ್ಲ ಇನ್ನು ಕೆಲವೇ ದಿವಸಕ್ಕೆ, ಭಯವಿದೆ. ಗರುಡನಿಂದ ಭಯವನ್ನು ಪರಿಹಾರ ಮಾಡುವವರು ಯಾರು? ಅದಕ್ಕಾಗಿ ನನಗೆ ಭಯವಾಗಿದೆ. ನೋಡು, ಧ್ರುವಂ ತಥಾ ತದ್ಭವಿತಾ ಜಾನಿ. ಮತ್ತು ಗರುಡ ಒಂದ್ಸಲ ಹೇಳಿದ್ದಾನೆ ಅಂತಂದ್ಮೇಲೆ ಅದು ಆಗೋದು ನಿಶ್ಚಿತ, ಅದರಲ್ಲೇನು ಸಂದೇಹವಿಲ್ಲ. ಆದ್ದರಿಂದ ಮಾತಲಿ ಸ್ತೊಬ್ರವೀದೇನಂ ಬುದ್ಧಿರತ್ರ ಕೃತಾಮಯ. ಮಾತಲಿ ಹೇಳ್ತಾನೆ, ಇಲ್ಲ ನನ್ನ ಮನಸ್ಸಂತೂ ಆಗಿಬಿಟ್ಟಿದೆ, ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ನಾನು ಅವನನ್ನು ನನ್ನ ಅಳಿಯ ಅಂತ ನಾನು ಸ್ವೀಕಾರ ಮಾಡಿಬಿಟ್ಟಿದ್ದೀನಿ, ಆದ್ದರಿಂದ ನಾನು ಸ್ವೀಕಾರ ಮಾಡ್ತೀನಿ. ನೋಡೋಣ, ಹೋಗಿ ಇಂದ್ರನನ್ನೇ ಕೇಳೋಣ. ಇಂದ್ರನಿಗೆ ಹೋಗಿ ಕೇಳಿ ಅವನಿಂದ ಏನಾದರೂ ಲಾಭವನ್ನು ಪಡೆಯೋಣ. ನಮ್ಮ ಸ್ವಾಮಿ ಯಜಮಾನ ಇಂದ್ರ, ಅವನಿಗೆ ಕೇಳ್ತೀನಿ, ಇವನ ಆಯುಷ್ಯವನ್ನು ಹೇಳ್ತೀನಿ, ಆಯುಷ್ಯವನ್ನು ಕೊಟ್ಟಾನವನು ಅಂತ ಹೇಳಿ ಹೋಗಿ ತಕ್ಷಣಕ್ಕೆ ಹೋಗಿ ಹೇಳ್ತಾನೆ. ಇಂದ್ರನಿಗೆ ಹೋಗಿ ಹೇಳ್ತಾರೆ. ಹೋಗಿ ಹೇಳುವಾಗ ಇಂದ್ರನಿಗೆ ಹೋಗುವುದಕ್ಕಿಂತ ಮೊದಲು ವಿಷ್ಣು ಸಾಕ್ಷಾತ್ ನಾರಾಯಣನೇ ಭೇಟಿಯಾಗ್ತಾನೆ. ನಾರಾಯಣ ಭೇಟಿಯಾದಾಗ ಅಭ್ಯನುಜ್ಞಾತ ಗಮ್ಯತಾಮಿತಿ ಭಾರತ ತತಸ್ಥೆ ಸುಮುಖಂ ಗೃಹ್ಯ ದೇವರಾಜಂ ಸಮದ್ಯುತಿಂ ಸಂಗತ್ಯ ತತ್ರ ಭಗವಾನ್ ವಿಷ್ಣುರಾಸಿ ಚತುರ್ಭುಜ.
ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ವಿಷ್ಣು ಅಲ್ಲಿದ್ದ. ಆ ವಿಷ್ಣುವಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಹೇಳಿದಾಗ ನಾರದರೆಲ್ಲ ಸುದ್ದಿಯನ್ನು ಹೇಳ್ತಾರೆ. ಸುಮುಖನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಆದರೆ ಆ ಸುಮುಖನನ್ನ ಗರುಡ ಬಂದು ಸಂಹಾರ ಮಾಡುವವನಿದ್ದಾನಂತೆ ಇನ್ನು 1 ತಿಂಗಳಲ್ಲಿ. ಅದಕ್ಕಾಗಿ ಸುಮುಖನಿಗೆ ಆಯುಷ್ಯವನ್ನು ಕೊಡಬೇಕು ಅಂತ ಹೇಳಿದಾಗ ವಿಷ್ಣು ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ ಭಾರಿ ವಿಚಿತ್ರವಾಗಿ ಪರಮಾತ್ಮ ಹೇಳ್ತಾನೆ, ಇಂದ್ರ ಅಣ್ಣ, ವಿಷ್ಣು ಉಪೇಂದ್ರನಾದ ತಮ್ಮನಾದ ವಿಷ್ಣು ಅಣ್ಣನಾದ ಇಂದ್ರನಿಗೆ ರೆಕಮೆಂಡ್ ಮಾಡ್ತಾನೆ. ನಾರದರು ಬಂದು ಕೇಳ್ತಾ ಇದ್ದಾರೆ, ಮಾತಲ್ಲಿ ನಿನ್ನ ಸಾರಥಿಯ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ. ಅದಕ್ಕೆ ಆ ಸುಮುಖನಿಗೆ ನೀನು ಅಮೃತವನ್ನು ಕೊಟ್ಬಿಡು. ಅಮೃತವನ್ನು ಕೊಟ್ರೆ ಗರುಡನಿಂದ ಸಾಯುವುದಿಲ್ಲ, ಚಿಂತೆ ಇಲ್ಲ, ಬದುಕಿ ಬಿಡ್ತಾನೆ, ಸುಖವಾಗಿರ್ತಾನೆ, ಏನು ಚಿಂತೆ ಬೇಡ ಅಂತ ಹೇಳಿ ಇಂದ್ರನಿಗೆ ಹೇಳಿದರೆ, ಇಂದ್ರ ಮಹಾ ಕಂಜೂಸ್. ಅಮೃತ ಅಂದ್ರೆ ದೇವತೆಗಳನ್ನು ಬಿಟ್ಟು ಇನ್ಯಾರಿಗೂ ಕೊಡೋ ಹಾಗಿಲ್ಲ. ದೇವತೆಗಳು ತಮ್ಮ ಸೋದರತ್ತೆ ಮಗ ಅಂದ್ರೆ ಕೊಡುವುದಿಲ್ಲ. ಅಷ್ಟು ವಿಚಿತ್ರವಾಗಿ ಭಯಾನಕವಾಗಿ ಆ ಅಮೃತವನ್ನು ರಕ್ಷಣೆ ಮಾಡ್ಕೊಂಡು ಕೂತಾರೆ. ಏನು ಮಾಡ್ತಾರೋ ಏನೋ, ಬೇಕಾದಷ್ಟಿದೆ, ಕೊಡಬಾರ್ದ ನಮಗೆಲ್ಲ, ಕೊಟ್ಟು ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಅಲ್ಲ, ಆ ಅಮೃತ ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ನೋದಕ್ಕೆ ಈ ಸುಧಾ ಅಮೃತವನ್ನು ಕೊಟ್ಟಿದ್ದಾರೆ, ಅದ್ಭುತವಾಗಿ ನ್ಯಾಯ ಸುಧಾ. ಅದು ಮಾತು ಬೇರೆ. ಸಂಗತ್ಯ ತತ್ರ ಭಗವಾನ್ ವಿಷ್ಣುರಾಸಿ ಚತುರ್ಭುಜ ತತಃ ಪುರಂದರಂ ವಿಷ್ಣುರುವಾಚ ಭುವನೇಶ್ವರಂ ಅಮೃತಂ ದೀಯತಾಮಸ್ಮೈ. ಇವನಿಗೆ ಅಮೃತವನ್ನು ಕೊಟ್ಟು ಬಿಡಿ, ಕುಡಿದ ಅಂತಂದ್ರೆ ಅವನು ಅಮರನಾಗ್ತಾನೆ. ಕ್ರಿಯತಾಂ ಅಮರೈ ಸಮಃ, ಅಮರನಿಗೆ ಸಮಾನನಾಗಿ ಇವನನ್ನು ಮಾಡಿಬಿಡಿ. ಆ ಮಾತಲ್ಲಿ ನಾರದಶ್ಚೈವ ಸುಮುಖಶ್ಚೈವ ವಾಸವ ಲಭಂತಾಂ ಭವತಃ ಕಾಮತ್ ಕಾಮಮೇತಂ ಯಥೇಪ್ಸಿತಂ, ನಿನ್ನಿಂದ ಇದೊಂದು ಫೇವರ್ ಆಗಿಬಿಡ್ಲಿ ಅಂತ ಹೇಳಿ ಇಂದ್ರನಿಗೆ ವಿಷ್ಣು ಸಭೆಯ ಮಧ್ಯದಲ್ಲಿ ಹೇಳಿಬಿಡ್ತಾನೆ. ಇಂದ್ರ ಏನ್ ದಾಕ್ಷಿಣ್ಯವೇ ಮಕ್ಕಳೇ, ಅಮೃತ ಏನು ಕೊಡೋದಿಲ್ಲ, ಅವನಿಗೆ ನಾನು ಅಮೃತತ್ವವನ್ನು ಕೊಡ್ತೇನೆ ಅಂತ ಹೇಳಿ ದೀರ್ಘಾಯುಷ್ಯವನ್ನು ಕೊಡ್ತೇನೆ, ಅವನು ಸಾಯದಿದ್ದಂತೆ ನಾನು ವರವನ್ನು ಕೊಡ್ತೇನೆ, ಅಮೃತವನ್ನು ಕೊಡುವುದಿಲ್ಲ. ತನ್ನ ಹಠ ಬಿಡುವುದಿಲ್ಲ ಇಂದ್ರ, ಎಲ್ಲೂ ಬಿಡುವುದಿಲ್ಲ. ಕೃಷ್ಣ ಹೇಳಿದ ಇಂದ್ರನಿಗೆ, ಆ ಉತ್ತಂಕನಿಗೆ ಅಮೃತವನ್ನು ಕೊಡು ಅಂತ, ಕೊಡಲಿಲ್ಲ ಅವನು ಕೊಡೋದಿಲ್ಲ. ಅವನು ಮನಾಪಲಿ, ಅವನ ಪೇಟೆಂಟ್ ಅದು, ಹಾಗಾಗಿ ಅವನು ಕೊಡೋದಿಲ್ಲ, ಬಿಡ್ಲಿ, ಇದೇನು ಮಾಡ್ಲಿಕ್ಕಾಗತ್ತೆ. ಈಶಸ್ತಂ ಸರ್ವಲೋಕಾನಂ ಚರಾಣಂ ಅಚಲಾಶ್ಚಯೇ. ಆಗ ವಿಷ್ಣುವಿಗೆ ಹೇಳ್ತಾನೆ, ಭವಾನೇವ ದದಾತು, ನೀನೇ ಕೊಟ್ಬಿಡು ವಿಷ್ಣು ಅಂತ ಹೇಳ್ತಾನೆ. ಆಗ ವಿಷ್ಣು ಅಂತಾನೆ, ನಾನು ತಮ್ಮ, ನೀನು ಅಣ್ಣ, 3 ಲೋಕದ ಸ್ವಾಮಿ ನೀನು, ಆದ್ದರಿಂದ ನಿನಗೆ ಹೇಳಿದ್ದೀನಿ ದೇವೇಂದ್ರ, ನೀನೇ ಕೊಡಬೇಕಪ್ಪ ಇದನ್ನ. ತ್ವಯಾ ದತ್ತಂ ಅದತ್ತಂ ಕರ್ತುಂ ಉತ್ಸಾಹತೆ ವಿಭೋ ಪ್ರಾದಾಚಕ್ರಸ್ತತಸ್ತಸ್ಮೈ ಪನ್ನಗಾಯ ಆಯುಹು ಉತ್ತಮಂ. ಉತ್ತಮವಾದ ಆಯುಷ್ಯವನ್ನು ಕೊಟ್ಟ. ಯಾಕೆ ಅಂದ್ರೆ ಆ ಗರುಡನಿಗೆ ಹೆದರಿದ್ದ ಇಂದ್ರ ಹೆದರಿದ್ದ. ನಾನು ಅವನಿಗೆ ದೀರ್ಘವಾದ ಆಯುಷ್ಯವನ್ನು ಕೊಟ್ಟೇನು, ಆದರೆ ಅದನ್ನು ಧಿಕ್ಕರಿಸಲಿಕ್ಕೆ ಈ ಗರುಡನಿಗೆ ಬೇಕಾದ ಸುಲಭವಾಗಿ ಸಾಮರ್ಥ್ಯವಿದೆ. ಇಂದ್ರನನ್ನು ಮೀರಿ ಬಿಡ್ತಾನೆ. ತಾರತಮ್ಯದಲ್ಲಿ ಗರುಡ ಉತ್ತಮನಲ್ವೇ, ಆದ್ದರಿಂದ ಗರುಡ ಅವನನ್ನು ಮೀರಿ ಬಿಡ್ತಾನೆ. ಆದ್ದರಿಂದ ಹಾಗಾಗದಿರಲಿ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳಿದರು. ವಿಷ್ಣುವಿನ ಅನುಜ್ಞೆಯ ಪ್ರಕಾರ ದೀರ್ಘವಾದ ಆಯುಷ್ಯವನ್ನು ಕೊಟ್ಟಿದ್ದಾರೆ. ನತ್ವೇನಂ ಅಮೃತ ಪ್ರಾಶಂಚಕಾರ ಬಲವೃತ್ರ.